ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತಿನ ಒಂದು ಏನು ನಡೀತಿದೆ, ಇವತ್ತು ತಮ್ಮನ್ನಾಗಿ ಅದು ತೆಲುಗು ಮತ್ತು ಹಿಂದಿಗಳ ಭಾಷೆಗಳಲ್ಲಿ ಏನು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಹೀರೋಯಿನ್ಗೆ ಇವತ್ತು ಸಂಭಾವನೆಯನ್ನು 6.5 ಕೋಟಿ ಕೊಟ್ಟು ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ಏನು ಅಧ್ಯಕ್ಷರಾದಂಥವರಾಗಲಿ ಮತ್ತು ಎಂ ಬಿ ಪಾಟೀಲ್ ಅವರು ಸಚಿವರಾಗಲಿ ಏನು ನಮ್ಮ ಒಂದು ನವ ನಟಿಯರಿಗೆ ನಮ್ಮ ಒಂದು ಇಲ್ಲಿನ ಒಂದು ನಟ ನಟಿಯರಿಗೆ ಇಲ್ಲಿ ಕನ್ನಡ ಚಿತ್ರ ಕೆಲವೊಂದು ಕಡೆ ಅವಮಾನ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಇವತ್ತು ಇಲ್ಲಿ ಎಷ್ಟು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು KMFಗೆ ಏನು ಕೊಟ್ಟಂಥ ಆ್ಯಡು ಇವತ್ತು ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಇವತ್ತು KMF IPL ಅಲ್ಲೂ ಮತ್ತು 2020 ಮ್ಯಾಚ್ಗಳಲ್ಲೂ ಇವತ್ತು ಒನ್ ಡೇ ಮ್ಯಾಚ್ಗಳಲ್ಲೂ ಸಹ ಇವತ್ತು ನಂದಿನಿ ಇವತ್ತು ಅಷ್ಟು ಎತ್ತರಕ್ಕೆ ಬೆಳ್ಕೊಂಡೋಗಿದೆ. ನಮ್ಮ ಹೆಮ್ಮೆಯ ಹೊರನಟ ಅವರು ಕೊಟ್ಟಂಥ ಒಂದು ಪ್ರಮೋಷನ್ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ತಮ್ಮನ್ನಾಗಿ ಇಷ್ಟು ದುಡ್ಡು ಕೊಟ್ಟು ಕರ್ಕೊಬರುವಂಥ ಹಣೆ ಬರ ಯಾವುದಿತ್ತು, ಎಲ್ಲೋ ಒಂದು ಕಡೆ ಇದನ್ನ ಈ ಆದೇಶವನ್ನು ಸರ್ಕಾರ ಹಿಂಪಡಿಬೇಕು. ಮತ್ತು ಇವತ್ತಿನ ಏನು ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕನ್ನಡಕ್ಕೆ ಅವಮಾನ ಆಗಿದೆ. ಇವತ್ತು ಕನ್ನಡ ನಟ ನಟಿಯರಿಗೆ, ಕನ್ನಡದ ಮಕ್ಕಳುಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ ಇವತ್ತು ಕನ್ನಡಾಂಬೆಯ ಒಂದು ನೆಲದಲ್ಲಿ ಇವತ್ತು ಈ ನೆಲ ಜಲ ಸಂಸ್ಕೃತಿಯಲ್ಲಿ ಬೆಳೆದಂಥ ನಮ್ಮ ಒಂದು ರಂಗಭೂಮಿ ಕಲಾವಿದರು ಮತ್ತು ಹಾಗೆ ಇವತ್ತು ಚಲನಚಿತ್ರೋದ್ಯಮದಲ್ಲಿ ಇವತ್ತು ಬೆಳೆದಿರುವಂಥ ಎಷ್ಟು ಜನ ಇದ್ದಾರೆ ಎಸ್ಟಾಬ್ಲಿಷ್ ಕೊಡೋದು. ಇವತ್ತು ವಾಟಾಳ್ ನಾಗರಾಜ್ ಅವರು ಕೊಟ್ಟಿದ್ದಾರೆ ಹೇಳಿಕೆನ, ಇವತ್ತು ನಾನೇ ಕೊಡ್ತಿದ್ದೆ, ಆ ಒಂದು ಅಷ್ಟು ದುಡ್ಡು 1 ರೂಪಾಯಿನೂ ಬೇಡ ನಾನೇ ಕೊಡ್ತಿದ್ದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಕನ್ನಡ ರಕ್ಷಣಾ ವೇದಿಕೆಯಿಂದ ನಾರಾಯಣಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಕನ್ನಡದ ಒಂದು ಪರಿಸ್ಥಿತಿ ಅಂತ ಎಲ್ಲೋ ಒಂದು ಕಡೆ ಇವತ್ತು ನಾವು ಎಲ್ಲೋ ಒಂದು ಕಡೆ ಅಳಿ ತಪ್ತಿದ್ದೀವಿ, ಒಂದು ಕಡೆ ಭಾಷೆಯಲ್ಲಿ ಅಳಿ ತಪ್ತಿದ್ದೀವಿ, ಒಂದು ಕಡೆ ನಮ್ಮನ್ನು ನಾವು ಮಾರ್ಕೊಂಡು ಇವತ್ತು ಬ್ಯಾಂಕ್ಗಳಲ್ಲಿ ಹಿಂದಿ ವಾಲಗಳ ಒಂದು ವ್ಯವಸ್ಥೆ ಆಗಿದೆ. ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರಗಳು ಇವತ್ತು ಕನ್ನಡನ ಇವತ್ತು ಎಷ್ಟು ಇವತ್ತು ಈ ನ್ಯಾಷನಲ್ ಸ್ಟಾರ್ ಆಗಿ ಇವತ್ತು ಯಶ್ ಅವ್ರು ಬೆಳೆದಿಲ್ವಾ, ಅವ್ರ ಕೈಲಿ ಕೊಡಿಸ್ಬೋದು ಆ್ಯಡ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ. ಇವತ್ತು ತಮ್ಮನ್ನ ಅವರನ್ನೇ ಕೊಡ್ಬೇಕಂತ ಹೇಳಿದ್ರು, ಕಿಚ್ಚ ಸುದೀಪ್ ಇಲ್ವಾ, ಇವತ್ತು ತಮ್ಮನ್ನವ್ರನ್ನ ಇವತ್ತು ತೆಗೆದುಕೊಂಡ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮೊಳಗಿಸ್ಬಿಡುತ್ತೆ. ಇವತ್ತು ತಮ್ಮನ್ನ ಅವರ ಒಂದು ಅಡ್ವರ್ಟೈಸ್ ಕೊಟ್ಟರೆ ಮೈಸೂರು ಸ್ಯಾಂಡಲ್ ಏನು ಕೋಟಿಗಟ್ಟಲೆ ಆದಾಯ ಬಂದ್ಬಿಡುತ್ತೆ. ಇವತ್ತು ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ ಅಂತ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆನ್ಸರ್ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಇವತ್ತು ದುರ್ದೈವನೇ ಮತ್ತು ದುರ್ಪರಿಸ್ಥಿತಿನೇ. ಇಂಥ ಒಂದು ಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಕನ್ನಡ ಒಂದು ಚಿತ್ರೋದ್ಯಮನೂ ಸಹ ತಲೆ ಬಗ್ಗಿಸ್ಬೇಕು. ಇವತ್ತು ಏನು ಕನ್ನಡದ ಒಂದು ವಾಣಿಜ್ಯ ಮಂಡಳಿ ಇವತ್ತು ಮುಂದೆ ಬಂದು ಇವತ್ತು ಈ ಒಂದು ಏನು ಮೈಸೂರು ಸ್ಯಾಂಡಲ್ ಸೋಪ್ಗೆ ಇವತ್ತು ಏನು ರಾಯಭಾರಿಯಾಗಿ ಏನು ತಮ್ಮನವರ ನೇಮಕ ಮಾಡಿದ್ದಾರೆ, ಕೂಡಲೇ ಆದೇಶ ರದ್ದು ಮಾಡಬೇಕು. ಇವತ್ತು ಕನ್ನಡದ ಮಕ್ಳುಗಳಿಗೆ ಬೆಳೆಸಬೇಕು, ಇಲ್ಲಿನ ನಟಿಯರಿಗೆ ಪ್ರೋತ್ಸಾಹ ಕೊಡಬೇಕು. ಬೇಕಾದ್ರೆ ನಾನು ಸಹ ಇವತ್ತು ಆ್ಯಡ್ ಕೊಡೋಕ್ಕೆ ರೆಡಿ ಇದ್ದೀನಿ ಮೈಸೂರು ಸ್ಯಾಂಡಲ್ ಸೋಪ್ಗೆ. ನನ್ನಂಥ ಎಷ್ಟೋ ಕೋಟ್ಯಾಂತರ 6.5 ಕೋಟಿ ಜನತೆ ಇವತ್ತು ಸಹ ಮೈಸೂರು ಸ್ಯಾಂಡಲ್ ಸೋಪ್ನಾಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ಎಷ್ಟೋ ವಿದ್ಯಾವಂತರು, ಇಂಜಿನಿಯರು, ಡಾಕ್ಟ್ರುಗಳು ಮತ್ತು ಲಾಯರ್ಗಳು ಇವತ್ತು ತುದಿಗಾಲಲ್ಲಿ ನಿಂತಿದ್ದಾರೆ, ಜಡ್ಜ್ಗಳು ಸಹ ನಿಂತಿದ್ದಾರೆ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ಅದಕ್ಕೆ ಆದಂಥ ಒಂದು ಗೌರವ ಇದೆ. ಇವತ್ತು ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದಂಥ ರಾಜವಂಶಸ್ಥರು ಇವತ್ತು ಹುಟ್ಟಾಕ್ತಂಥ ಒಂದು ಕಾರ್ಖಾನೆ ಇವತ್ತು ವಿಶ್ವಮಟ್ಟದಲ್ಲಿ ಬೆಳೆದೋಗ್ತಿರುವಂಥದ್ದು. ತಮ್ಮನ್ನವನ್ನ ಕರ್ಕೊಬಂದು ಇವತ್ತು ಹಿಂದಿ ವಾಲಗಳನ್ನ ಮತ್ತೆ ಇವತ್ತು ಕನ್ನಡದ ಮೇಲೆ ಏರಿಕೆ ಆಗ್ತಿದ್ದು, ಎಲ್ಲೋ ಒಂದು ಕಡೆ ಇವತ್ತು ಅನ್ಯ ಭಾಷಿಕರನ್ನ ಮೇಲೆ ಕರ್ಕೊಬರುತ್ತಿದ್ದು, ಎಲ್ಲೋ ಒಂದು ಕಡೆ ಕನ್ನಡದ ದುರ್ದೈವನೇ. ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲ ಅಂದರೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಕನ್ನಡ ಪರ ಹೋರಾಟಗಳು ಹಾಗೂ ನಾನು ಸಹ ರಾಜ್ಯದ 6.5 ಕೋಟಿ ಜನತೆ ಪರವಾಗಿ ಇವತ್ತು ಹೋರಾಟಕ್ಕೆ ನಿಲ್ತೀನಿ ಅಂತ ಹೇಳಿ ನಾನು ಲೈವ್ನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ವಂದೇ ಮಾತರಂ.